ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನೀವನಾದ್ರ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗಿರ್ತೀರಾ ಗೈಸ್. ತುಂಬಾ ದಿವಸ ಆಯಿತು. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಇವಾಗ ಬರ್ತಾ ತಿಂಗಳಿಗೆ 2 ವಿಡಿಯೋ ಬರ್ತೈತೆ. ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ 15 ದಿವಸ ಆಯಿತು, 15-16 ದಿವಸ ಆಯಿತು. ಸೊ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 2 ವಿಡಿಯೋ ಬೇಕಾ ಅಂತ ಕೇಳಿ ಕೂಡ ತುಂಬಾ ದಿವಸ ಆಗಿತ್ತು. ಸೊ ನೀವು ತುಂಬಾ ಜನರು ಹಾ ಬ್ರೋ ಪಾರ್ಟ್ 2 ವಿಡಿಯೋ ಬೇಕು ಅಂತ ತುಂಬಾ ಜನರು ಸೊ ಕಮೆಂಟ್ ಕೂಡ ಮಾಡಿದ್ರಿ. ಸೊ ನಾನು ಅನ್ಕೊಂಡಿದ್ದೆ ಪಾರ್ಟ್ 2 ವಿಡಿಯೋ ಒಂದು 2 ಡೇಸ್ ಅಲ್ಲೇ ಅಪ್ಲೋಡ್ ಮಾಡೋಣ ಅಂತ. ಬಟ್ ಸೀನ್ ಏನಾಯ್ತು ಅಂತ ಸೊ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಸೊ ಗೈಸ್ ನಾನು ಇವತ್ತಿನ ವಿಡಿಯೋ ಮಾಡಕ್ ಬಂದಿದ್ದೆ ಮೇನ್ ಆಗಿ ನಿಮಗೆ ಪಾರ್ಟ್ 2 ವಿಡಿಯೋ ಬೇಕು ಅಂದ್ರಲ್ಲ, ಸೊ ಅದಕ್ಕೋಸ್ಕರ ಸೊ ಪಾರ್ಟ್ 2 ವಿಡಿಯೋದಲ್ಲಿ ಸ್ವಲ್ಪ ಇವತ್ತು ಎಷ್ಟು DPI ಇಟ್ಟರೆ ಸೊ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ, DPI ಇಂದ ಮೊಬೈಲ್ಗೆ ಏನೇನು ಫಾಲ್ಟ್ ಆಗುತ್ತೆ ಈ ತರ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಮಾಡಕ್ ಬಂದೆ. ಬಟ್ ಗೈಸ್ ಇಲ್ಲಿ ಬೇರೆ ತರನೇ ಒಂದು ಕಂಟೆಂಟ್ ಕೂಡ ಕ್ರಿಯೇಟ್ ಆಗಿದೆ. ಸೀನ್ ಏನಪ್ಪಾ ಅಂದ್ರೆ ಗೈಸ್ ಅದು ಸ್ಟೋರಿ ಬಂದ್ಬಿಟ್ಟು ಆಮೇಲೆ ಹೇಳ್ಕೊಡ್ತೀನಿ ಏನಾಗಿದೆ ಸೀನು ಅಂತ. ಅದಕ್ಕಿಂತ ಮುಂಚೆ ಗೈಸ್ ಇವತ್ತು ಸ್ವಲ್ಪ ಹೆಡ್ ಶಾಟ್ ಬಗ್ಗೆ ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ತಿಳ್ಕೊಳ್ಳಿ. ಏನಪ್ಪಾ ಅಂದ್ರೆ ಸೊ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ಚೆಕ್ಔಟ್ ಮಾಡ್ಕೋಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದು ನಿಮ್ಗೆ ಹೆಲ್ಪ್ ಆಗ್ಬೋದು ಅನ್ಕೋತೀನಿ. ಹೆಡ್ ಶಾಟ್ ಹೊಡೆಯೋದ್ರಲ್ಲಿ 200 ಸೆನ್ಸಿಟಿವಿಟಿ ಬೇರೆ ಕೊಟ್ಟವ್ರೆ. ಸೊ ನಾ ಡೈರೆಕ್ಟ್ ಆಗಿ ಇಷ್ಟೇ ಹೇಳೋದು ಗೈಸ್, ಯಾರ್ದಾದ್ರೂ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು 4GB 2GB ಅಂಡ್ 6GB ರ್ಯಾಮ್ ಇದ್ರೆ ಸೊ ಸೆನ್ಸಿಟಿವಿಟಿನ ಹೈ ಇಟ್ಕೊಳ್ಳಿ, 200 ಇಟ್ಕೊಳ್ಳಿ. ಓಕೆನಾ? ಯಾಕಂದ್ರೆ ಇದರಿಂದ ನಿಮ್ಗೆ ಸ್ವಲ್ಪ ಡ್ರ್ಯಾಗ್ ಮಾಡಕ್ಕೆ ಈಸಿ ಆಗುತ್ತೆ. ಅಂಡ್ ನೀವೇನಪ್ಪ ಮಾಡಿ ಅಂದ್ರೆ DPI ಇಟ್ಕೊಳ್ಳಕ್ ಹೋಗ್ಬೇಡಿ 4GB ಅಂಡ್ 2GB ರ್ಯಾಮ್ ಇರೋರು. ಯಾಕಪ್ಪ ಅಂದ್ರೆ ಸೊ DPI ಇಟ್ಕೊಳ್ಳೋದ್ರಿಂದ ಸೊ ಮೊಬೈಲ್ ಮದರ್ ಬೋರ್ಡ್ ಗೆ ಡ್ಯಾಮೇಜ್ ಬೀಳುತ್ತೆ. ಸೊ ಇದರಿಂದ ಏನೇನಪ್ಪ ಅಂದ್ರೆ ಸೊ ನಿಮ್ದು ಕ್ಯಾಮ್ರಾ ಲೆನ್ಸ್ ಬೀಳುತ್ತಲ್ಲ, ಮೀನ್ಸ್ ಇವಾಗ ಅಕಸ್ಮಾತ್ ಏನಾದ್ರು ವಿತೌಟ್ DPI ಇಲ್ಲಿ ಸೊ ಒಂದು ಫೋಟೋನ ಕ್ಲಿಕ್ ಮಾಡಿ ತೆಗೆದು ನೋಡಿ, ಕ್ಯಾಮ್ರಾ ಆಲ್ಮೋಸ್ಟ್ ಆಲ್ ಫೋಟೋ ಕ್ಲಿಯರ್ ಆಗಿರುತ್ತೆ. ಅಂಡ್ DPI ಇಟ್ಕೊಂಡ್ಬಿಟ್ಟು ನೀವು ಒಂದು ಫೋಟೋ ತೆಗೆದು ನೋಡಿ. ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರೆ ವಿತೌಟ್ DPI ಇದು ಫೋಟೋ ಇರುತ್ತಲ್ಲ ಅದು ತುಂಬಾ ಕ್ಲಿಯರ್ ಇರುತ್ತೆ. ಸೊ DPI ಇಲ್ಲಿ ಸೊ ಬ್ಲರ್ ಕಾಣಕ್ ಸಿಗುತ್ತೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಸೊ DPI ಹಾಕೊಂಡು ಸೊ ನೀವು ಒಂದು ಸ್ಕ್ರೀನ್ ಶಾಟ್ ನ ಹೊಡೀರಿ. ಅಂಡ್ ವಿತೌಟ್ DPI ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ಹೊಡೀರಿ. ಅವಾಗ DPI ಇಲ್ಲಿ ತೆಗೆದಿರೋ ನೀವು ಸ್ಕ್ರೀನ್ ಶಾಟ್ ಫುಲ್ ಬ್ಲರ್ ಆಗಿರುತ್ತೆ, ಕ್ಲಿಯರ್ ಇರಲ್ಲ. ಅಂಡ್ ವಿತೌಟ್ DPI ಇದು ಸ್ಕ್ರೀನ್ ಶಾಟ್ ಚೆನ್ನಾಗಿರುತ್ತೆ. ಸೊ ಈ ತರ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಬೀಳುತ್ತೆ ಮೊಬೈಲ್ಗೆ. ಓಕೆನಾ? ಸೊ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನಿಮ್ದು ಬೇಗ ಹೀಟ್ ಇಶ್ಯೂ ಬರುತ್ತೆ. ಸೊ DPI ಹಾಕೊಂಡಾದ್ಮೇಲೆ ಸೊ ಇದೆಲ್ಲ ಮ್ಯಾನೇಜ್ ಮಾಡಕ್ ಆಗಲ್ಲ. 4GB 2GB ರ್ಯಾಮ್ ಇರೋ ಮೊಬೈಲ್ಗೆಲ್ಲ ಕೆಪಾಸಿಟಿ ಕಮ್ಮಿ ಇರುತ್ತೆ. ಸೊ ಮೊಬೈಲ್ ಬೇಗ ಹೋಗ್ಬಿಡುತ್ತೆ. ಅಕಸ್ಮಾತ್ ಏನಾದ್ರೂ ನಿಮ್ಮ ಹತ್ರ 8GB ರ್ಯಾಮ್ ಮೇಲೆ ಇದ್ರೆ ಸೊ ಇಂಥವ್ರು ಏನಪ್ಪ ಮಾಡಿ ಅಂದ್ರೆ ಇವಾಗ ನಂದು ಕೂಡ 8GB ರ್ಯಾಮ್ ಪ್ಲಸ್ 8GB ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ. ಬಟ್ ಅದು ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ ಗೊತ್ತಿಲ್ಲ. ಸೊ 8GB ಇದೆ, ಬಟ್ ನಾನು DPI ಯೂಸ್ ಮಾಡ್ತೀನಿ. ಓಕೆ ಅನ್ಬೋದು, ಬಟ್ ಏನಪ್ಪಾ ಅಂದ್ರೆ ಸೊ ಸೇಮ್ ಪ್ರಾಬ್ಲಮ್ ಕಾಣಕ್ ಸಿಗುತ್ತೆ. ಸ್ಕ್ರೀನ್ ಶಾಟ್ ಆಗಿರ್ಬೋದು, ಫೋಟೋ ಕ್ಲಿಯರ್ ಇರಲ್ಲ ಅಂಡ್ ಹೀಟ್ ಇಶ್ಯೂ. ಸೊ ಸಡನ್ಲಿ ಮೊಬೈಲ್ ಅಲ್ಲಿ ಸ್ಟೋರೇಜ್ ಅಷ್ಟಿದ್ರು ಸ್ವಲ್ಪ ಲ್ಯಾಗ್ ಇಶ್ಯೂ. ಸೊ ಈ ತರ ಎಲ್ಲ ಸೊ ಕಾಣಕ್ ಸಿಗುತ್ತೆ. ಏನೋ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಂಡ್ರಾಯ್ಡ್ ಪ್ರಾಬ್ಲಮ್ ಇದು. ಸೊ ಅದಕ್ಕೆ ಹೇಳ್ತಾ ಇರೋದು ಸೊ DPI ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ವಿತೌಟ್ DPI ಇಲ್ಲಿ ಕೂಡ ನೀವು ಹೆಡ್ ಶಾಟ್ ಹೊಡಿಬಹುದು. DPI ಮ್ಯಾಟ್ರೇ ಮಾಡಲ್ಲ ಗುರು ನಿಮ್ಗೆ ಹೆಡ್ ಶಾಟ್ ಹೊಡಿಯಕ್ಕೆ. DPI ಯಾಕೆ ಯೂಸ್ ಮಾಡ್ತಾರೆ ಅಂತ ಮೇನ್ ಆಗಿ ಹೇಳಿದ್ರೆ ಸೊ ಜಸ್ಟ್ DPI ಬಂದ್ಬಿಟ್ಟು ಸೊ ಮೂವ್ಮೆಂಟ್ಗೋಸ್ಕರ, ಮೂವ್ಮೆಂಟ್ ಅಂಡ್ ಡ್ರ್ಯಾಗ್ ಬೇಕಾಗ್ಲಿ ಅಂತ ಅದಕ್ಕೋಸ್ಕರ ಮಾತ್ರ DPI ನ ಯೂಸ್ ಮಾಡ್ತಾರೆ. ನೀವು ಅಕಸ್ಮಾತ್ ಏನಾದ್ರು ನಿಮ್ಮ ಮೊಬೈಲ್ ಅಲ್ಲಿ 1000 DPI ಇಟ್ಕೊಂಡು ಹೋಗ್ಬಿಟ್ಟು ಎನಿಮಿ ಮುಂದೆ ಇಟ್ಕೊಂಡು ಫೈರ್ ಬಟನ್ ಸುಮ್ಮನೆ ಟಚ್ ಮಾಡಿದ್ರೆ ಹೆಡ್ ಕಚ್ಕೋಬಿಡುತ್ತೆ. ಅದೆಲ್ಲ ಡ್ರೀಮ್ ಅನ್ಕೋಬೇಡಿ. ಸೊ ಅದು ಕನ್ಸಲ್ ಕೂಡ ಅದು ಬೀಳಲ್ಲ. ಓಕೆನಾ? ಸೀನ್ ಏನಪ್ಪಾ ಅಂದ್ರೆ ಸೊ DPI ಇಂದ ಇಷ್ಟೇ ಹೆಲ್ಪ್. ಏನಪ್ಪಾ ಅಂದ್ರೆ ಜಸ್ಟ್ ಮೂವ್ಮೆಂಟ್ ಸ್ವಲ್ಪ ಇದು ಮಾಡ್ಬೋದು ಬೇಗ ನೀವು ಎನಿಮಿ ಹತ್ರ ಎಲ್ಲ ಇದ್ರೆ. ಸೊ 1v4 1v6 ಆಡೋರಿಗೆ ಈಸಿ ಆಗುತ್ತೆ ಅಂತ ಒಂದೇ. ಹೆಡ್ ಶಾಟ್ ಎಲ್ಲ ಬೀಳುತ್ತೆ, ಅದೆಲ್ಲ ಫೇಕ್. DPI ಅಲ್ಲಿ ಬಂದ್ಬಿಟ್ಟು ಯಾವ್ದೇ ತರ ಹೆಡ್ ಶಾಟ್ ಗಳು ಕಾಣಕ್ ಸಿಗೋದಿಲ್ಲ. ಅಕಸ್ಮಾತ್ ಏನಾದ್ರು ನಿಮ್ದು 8GB ಗಿಂತ ಮೇಲೆ ಏನಾದ್ರು ರ್ಯಾಮ್ ಇದ್ರೆ ಗೈಸ್ ನಾನು ನಿಮ್ಗೆ ಒಂದು ಸಜೆಸ್ಟ್ ಮಾಡ್ಲಾ. ಸೊ 360 ಸಮಥಿಂಗ್ ನಿಮ್ಗೆ DPI ಬಂದ್ಬಿಟ್ಟು ಮೊಬೈಲ್ ಅಲ್ಲೇ ಕೊಟ್ಟಿರ್ತಾರೆ. ಅಕಸ್ಮಾತ್ ಏನಾದ್ರು ಒಂದೊಂದು ಮೊಬೈಲ್ ಅಲ್ಲಿ 460 ಕೂಡ ಕೊಟ್ಟಿರ್ತಾರೆ. ಅಕಸ್ಮಾತ್ ನಿಮ್ ಮೊಬೈಲ್ ಅಲ್ಲಿ 360 DPI ಕೊಟ್ಟಿದ್ರೆ ಸೊ 180 DPI ನ 180 DPI ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅಂಡ್ ಗೈಸ್ ಸೆನ್ಸಿಟಿವಿಟಿ ಬಂದ್ಬಿಟ್ಟು ಹೈ ಇಟ್ಕೊಳ್ಳಿ. ಸೊ ಮೂಮೆಂಟ್ ಸಾಕು, ಜಾಸ್ತಿ DPI ಕೂಡ ಇಟ್ಕೊಳಕ್ ಹೋಗ್ಬೇಡಿ. ಸೊ ಇಷ್ಟು ಇಟ್ಕೊಂಡು 180 DPI ಇಟ್ಕೊಂಡು ಸೊ ಸೆಟ್ ಮಾಡ್ಕೊಂಡ್ರೆ ಅದು ಬಂದ್ಬಿಟ್ಟು 180 ಇಟ್ಕೊಂಡ್ರೆ ಸಮಥಿಂಗ್ 170 ಎಷ್ಟು ಕೂತ್ಕೊಳ್ಳುತ್ತೆ. ಸೊ ಎಷ್ಟು ಕೂತ್ಕೊಳ್ಳುತ್ತೆ ಅಷ್ಟೇ ಕೂತ್ಕೊಳ್ಳಿ. DPI ನ ಜಾಸ್ತಿ ಇನ್ಕ್ರೀಸ್ ಮಾಡಕ್ ಹೋಗ್ಬೇಡಿ. ಅಷ್ಟರಲ್ಲೇ ಬಂದ್ಬಿಟ್ಟು ನೀವು ಗೇಮ್ ಪ್ಲೇ ಮಾಡಿ. ಅಂಡ್ ಅವಾಗ ಗೇಮ್ ಅಲ್ಲಿ ಬಂದ್ಬಿಟ್ಟು ಕಸ್ಟಮ್ HUD ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಸೊ ಒಂದೇ ಇಟ್ಕೊಂಡು ಗೇಮ್ ಪ್ಲೇ ಮಾಡಿ. ಸೊ ಒಂದ್ಸರಿ ಬಿದ್ದಿಲ್ಲ ಅಂದ್ರೆ 2 ಸರಿಗಾದ್ರೂ ಹೆಡ್ ಶಾಟ್ ಬೀಳುತ್ತೆ. ಓಕೆನಾ ಗೈಸ್? ಸದ್ಯಕ್ಕೆ ಇಷ್ಟು ಟಿಪ್ಸ್ ಸಾಕು ಗೈಸ್. ಅಂಡ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಹೆಡ್ ಶಾಟ್ ಬಗ್ಗೆ ಸೊ ಪ್ರಾಪರ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಅವಾಗಲೇ ಹೇಳಿದ್ನಲ್ಲ ಸೊ ಒಂದು ಸೀನ್ ಕ್ರಿಯೇಟ್ ಆಯ್ತು ಅಂತ, ಅದ್ರ ಬಗ್ಗೆ ಮಾತಾಡೋಣ. ಏನು ಅಂದ್ರೆ ಗೈಸ್ ಒಬ್ಬ ಗಿಲ್ಡ್ ಅಲ್ಲಿ ಆಲ್ರೆಡಿ ಒಬ್ಬ ಮೆಂಬರ್ ಇದ್ದ. ಸೊ ಆ ಮೆಂಬರ್ ಏನಪ್ಪಾ ಅಂದ್ರೆ ಸೊ ಗಿಲ್ಡ್ ಅಲ್ಲಿ ಆಡ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಡೈರೆಕ್ಟ್ ಆಗಿ ಗಿಲ್ಡ್ ಇಂದ ಕಿಕ್ ಮಾಡಿದ್ದಾರೆ. ಅಂಡ್ ಅವನೇನಪ್ಪಾ ಅಂದ್ರೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ನನಗೆ ಅನ್ಲಿಮಿಟೆಡ್ ಆಗಿ ಮೆಸೇಜ್ ಮಾಡ್ತಿದ್ದ. ಸೊ ಯಾಕೆ ಬ್ರೋ ಕಿಕ್ ಮಾಡಿದ್ರಿ ಹಾಗೆ ಹೀಗೆ ಅಂತ. ಬಟ್ ನಾನು ಮೆಸೇಜ್ ಬಂದ್ರು ಕೂಡ ಸೀನ್ ಕೂಡ ಮಾಡ್ತಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಸೊ ತುಂಬಾ ಮೆಸೇಜ್ ಗಳು ಬರುತ್ತೆ. ಸೊ ಎಲ್ಲದಕ್ಕೂ ಮೆಸೇಜ್ ಗೆ ಸೀನ್ ಮಾಡ್ಬಿಟ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ. ಬಟ್ ರಿಪ್ಲೈ ಕೊಡಕ್ಕೆ ನನ್ನ ಹತ್ರ ಟೈಮ್ ಇರ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಫ್ರೀ ಆದಾಗ ಮಾತ್ರ ಯಾರ್ದಾದ್ರೂ ಮೆಸೇಜ್ ಗಳನ್ನ ಕುತ್ಕೊಂಡು ನೋಡ್ಬಿಟ್ಟು ರಿಪ್ಲೈ ಕೊಡ್ತಿದ್ದೆ. ಸೊ ಅದೊಂದು ರೀಸನ್ ಗೋಸ್ಕರ ನಾನು ಅವ್ನ ಮೆಸೇಜ್ ನ ಸೀನ್ ಮಾಡಕ್ ಹೋಗ್ಲಿಲ್ಲ. ಬಟ್ ನೋಟಿಫಿಕೇಶನ್ ಅಲ್ಲಿ ಮೆಸೇಜ್ ಕೂಡ ಬರ್ತಾ ಇತ್ತು. ಬಟ್ ನಾನು ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಲಾಸ್ಟಿಗೆ ಏನಪ್ಪಾ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಪಾಸ್ವರ್ಡ್ ಬಂದ್ಬಿಟ್ಟು ಗುಡಿನ ಕೈಲಿತ್ತು. ಸೊ ಅವಳು ತುಂಬಾ ಮೆಸೇಜ್ ಮಾಡ್ತಿದ್ದಾನೆ ಪಾಪ ಯಾರೋ ಏನು ಅಂತ ಹೇಳ್ಬಿಟ್ಟು ಬಟ್ ಅಂತ ರಿಪ್ಲೈ ಕೊಡ್ತಾಳೆ. ರಿಪ್ಲೈ ಕೊಟ್ಟಾಗ ಆ ಮೆಸೇಜ್ ಅಲ್ಲಿ ಅವನು ಯಾಕೆ ಗಿಲ್ಡಿಂದ ಕಿಕ್ ಮಾಡಿದ್ದೀರಾ ಹಾಗೆ ಹೇಗೆ ಅಂತ ಕೇಳ್ತಾರೆ. ಬಟ್ ಕಿಕ್ ಮಾಡಿರೋದು ಗುಡಿಯಾನೆ. ಏನ್ ಸೀನು ಅಂದ್ರೆ ಸೊ ಅವ್ನು ಇನ್ವೈಟ್ ಮಾಡಿದಾಗ ಬರ್ತಿರ್ಲಿಲ್ಲ ಅಂತೆ. ಅಂಡ್ ಗಿಲ್ಡ್ ವಾರ್ ಕೂಡ ಆಡ್ತಿರ್ಲಿಲ್ಲ ಅಂತೆ. ಸೊ ಅವನ್ನ ವಿಚಾರಿಸಿದಾಗ ಅವನ್ ಹೇಳ್ತಿದ್ದ ಬ್ರೋ ನಾನು ಗಿಲ್ಡ್ ವಾರ್ ಆಡ್ತಿದ್ದೆ ಅಂಡ್ ನಾನು ಜಾಸ್ತಿ ಕಿಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಗ್ರೂಪ್ ಹೋಗಿ ನನ್ನ
ಕಿಕ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಅವ್ನ್ ಕಂಪ್ಲೇಂಟ್ ನನ್ನ ಹತ್ರ ಹೇಳ್ದ. ಬಟ್ ರಿಯಲ್ ರೀಸನ್ ಏನು ಅಂದ್ರೆ ಸೊ ಗುಡಿಯನ್ನ ಕೇಳಿದಾಗ ಅವಳು ಹೇಳಿದ್ಲು ಇಲ್ಲ ಕಣೋ, ಸೊ ಗೀಲ್ಡ್ ಅಲ್ಲಿ ಇನ್ವೈಟ್ ಮಾಡಿದ್ರೆ ಬರ್ತಿರ್ಲಿಲ್ಲ ಅಂಡ್ ಗೀಲ್ಡ್ ವಾರ್ ಕೂಡ ಆಡ್ತಿರ್ಲಿಲ್ಲ, ಹೋಗಿ ಆಡು ಅಂದ್ರೆ ಸೊ ಆಡ್ತಾನೆ ಇರ್ಲಿಲ್ಲ, ಸೊ ಡೈರೆಕ್ಟ್ ಆಗಿ ನಂಗೆ ಸಿಟ್ ಬಂದು ಕಿಕ್ ಮಾಡಿದೆ ಅಂತ. ಸೊ ಇನ್ನು ಏನಪ್ಪಾ ಅಂದ್ರೆ ಗೀಲ್ಡ್ ಅಲ್ಲಿ ತುಂಬಾ ಜನ ಇದ್ದಾರೆ, ಸೊ ಕರ್ದಾಗ ಬರೋದು ಇಲ್ಲ, ಅವಾಗ ನನಗೂ ಕೂಡ ಸಿಟ್ ಬರುತ್ತೆ. ಸೊ ಈ ತರ ಎಲ್ಲ ಮಾಡಿದ್ರೆ ಕಿಕ್ ಮಾಡ್ಲೇಬೇಕಾಗುತ್ತೆ. ಸೊ ಇದೊಂದು ರೀಸನ್ಗೋಸ್ಕರ ಸೊ ಗುಡಿಯ ಕಿಕ್ ಮಾಡಿದಾಳೆ. ಯೂನಿಕ್ ಸಿಟ್ ಬಂದ್ಬಿಟ್ಟು ಸೊ ಗೇಮ್ ಅಲ್ಲಿ ನಂಗೆ ತುಂಬಾ ಮೆಸೇಜ್ ಆಗ್ತಾ ಆಡ್ ಮಾಡೋ ಬಾಟು ನೂಬು ಅಂತ. ಸೊ ನಿಮ್ಗೆ ಸ್ಕ್ರೀನ್ ಶಾಟ್ ಗಳನ್ನ ತೋರಿಸ್ಕೊಡ್ತೀನಿ ಇಲ್ಲಿ. ಅಂಡ್ ನಾನು ಆಮೇಲೆ ನಂಗೆ ಸಿಟ್ ಬಂದ್ಬಿಟ್ಟು ಸೊ ಡೈರೆಕ್ಟ್ ಆಗಿ ಕೇಳ್ದೆ, ಕರೆದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿ ಯಾಕೋ ಈಗೆಲ್ಲ ಮೆಸೇಜ್ ಮಾಡ್ತಾ ಇದೆಯಾ, ಏನ್ ಕತೆ ಅಂತ. ಅವಾಗ ಏನ್ ಹೇಳ್ದ ಅಂತ ಸೊ ಕೇಳಿ. ಅಂಡ್ ಅದಾದ್ಮೇಲೆ ಮುಂದೆ ಏನಾಯ್ತು ಅಂತ ಹೇಳ್ಬಿಟ್ಟು ಸೊ ಡೈರೆಕ್ಟ್ ಆಗಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಬಿಟ್ಟಿದೀನಿ ಹೋಗ್ಬೇಕಾರೆ. ಸೊ ಡೈರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬನ್ನಿ. ಏನ್ ಬ್ರೋ ನಿಂದು? ಹಲೋ ಬ್ರೋ. ಹಲೋ ಹೇಳು ಬ್ರೋ. ಬ್ರೋ ಯಾಕೆ ಬ್ರೋ ಗಿಲ್ಡಿಂದ ಕಿಕ್ ಮಾಡಿದ್ರಿ? ಗೀಲ್ಡಿಂದ ನಾನು ಕಿಕ್ ಮಾಡಿರಲಿಲ್ಲ, ನೀವು ಆಡಿರಲಿಲ್ಲ ಅನ್ಸುತ್ತೆ, ಇಲ್ಲ ಇನ್ವೈಟ್ ಮಾಡ್ದಕ್ಕ ಬಂದಿಲ್ಲ ಅನ್ಸುತ್ತೆ. ಸೊ ಗಿಲ್ಡಿಂದ ಯಾರು ಕಿಕ್ ಮಾಡಿರ್ತಾರೆ. ಇಲ್ಲ ಬ್ರೋ, ಹೇಳುದು ಕೇಳಿ ಬ್ರೋ. ನಮ್ ಪ್ರತಿ ವಾರನೂ ಗಿಲ್ಡ್ ವಾರ್ ನಾನು ಇಬ್ರೇ, ಯಾರೆಲ್ಲ ಗೊತ್ತುಂಟ, ನಾನ್ ಮತ್ತೆ ಪ್ರಿನ್ಸ್ ಬ್ರೋ ಅಂತ ಇದ್ರು ಮೊದ್ಲು, ಅವ್ರಿಬ್ರೇ ನಾವು ಗಿಲ್ಡ್ ವಾರ್ ಪುಷ್ ಮಾಡ್ತಿದ್ವಿ. ಯಾರು ಬರ್ತಿರ್ಲಿಲ್ಲ. ನಿಮ್ಮನ್ನು ಕರೆಯುವಾಗ ನೀವು ಸಹ ಬರ್ತಿರ್ಲಿಲ್ಲ. ನಿನ್ನೆ ನಾನೊಂದು ಮ್ಯಾಚ್ ಹೋದೆ. ನಾನು ವಾರಕ್ಕೆ ಒಂದೇ ಸರಿ ಲಾಗಿನ್ ಮಾಡೋದು ಗೇಮ್ನ. ನಾ ಮೀನ್ಸ್ ಇವಾಗ ಗೇಮ್ ಆಡೋಕ್ಕೆ ಟೈಮು ಇಲ್ಲ, ಸೊ ಮೂಡು ಇಲ್ಲ, ಸೊ ಗೇಮ್ ನಾನು ಆಡ್ತಾ ಇಲ್ಲ. ಓಕೆ, ನಿಮಗೆ ಗೊತ್ತಿರೋ ವಿಷಯ. ಬಟ್ ಹೇಳಿ ಬ್ರೋ. ಆದ್ರೂ ನಾನ್ ನಿನ್ನೆ ಒಂದ್ ಮ್ಯಾಚ್ ಹೋದೆ, ಆ ಗುಡಿ ಅಕ್ಕ ಇದ್ದಾರಲ್ವಾ, ಅವ್ರ ಜೊತೆ ಒಂದ್ ಮ್ಯಾಚ್ ಹೋದೆ. ನಂದು ಕಿಲ್ ಆಗ್ಲಿಲ್ಲ ಅಂತೇಳಿ ನಾನು ಗ್ರೂಪ್ ಅಲ್ಲಿ ನಿಲ್ಲಿಸಿ ಅವರು ಬ್ಯಾಕ್ ಹೋಗಿ ಬೇರೆಯವರೊಟ್ಟಿಗೆ ಆಡ್ಲಿಕ್ಕೆ ಹೋದ್ರು. ಆಗ್ ಮಾಡಿದ್ರೆ ಹೇಗೆ ಬ್ರೋ? ಅದಕ್ಕೆ ನಾನು ಗಿಲ್ಡ್ ವಾರ್ ಆಡ್ಲಿಲ್ಲ. ಅದಕ್ಕೆ ಬೇಕಾಗಿ ಕಿಕ್ ಮಾಡುದಾ ನನ್ನನ್ನು? ಕಿಕ್ ಮಾಡಲಿಲ್ಲ ಬ್ರೋ. ಸೀನ್ ಏನು ಗೊತ್ತಾ, ಒಂದು ಇನ್ವೈಟ್ ಮಾಡಿದಾಗ ಬರಲಿಲ್ಲ. ಮತ್ತು ನನ್ನ ಹತ್ರ ಆಲ್ರೆಡಿ ತುಂಬ ಸರಿ ಕಂಪ್ಲೇಂಟ್ ಬರ್ತಾಯಿತ್ತು, ಈ ಥರ ಗೀಲ್ಡಲ್ಲಿ BZ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ ಒಂದು 4-5 ಜನ. ಬಟ್ ಇನ್ವೈಟ್ ಮಾಡಿದ್ರೆ ಏನೋ ಇಂಪಾರ್ಟೆಂಟ್ ಏನೋ ಹೇಳಬೇಕು ಅಂತ ಇನ್ವೈಟ್ ಮಾಡಿದ್ರೂ ಬರೋದಿಲ್ಲ. ಸೊ ಅವಾಗ ಸಿಟ್ಟು ಬರುತ್ತಂತೆ. ನಿನ್ನೆ ನನಗೇನಾಯ್ತು ಗೊತ್ತು, ನಾನು ಕೂಡ ಯಾರೋ ನೇಮ್ ಚೇಂಜ್ ಮಾಡಿದರು, BZ ಸಮಥಿಂಗ್ ಕನ್ನಡದಲ್ಲಿ ನೇಮ್ ಇಟ್ಟಿದ್ರು. ಇನ್ವೈಟ್ ಮಾಡ್ತಾ ಇದ್ದೀನಿ, ಏನೋ ಕಷ್ಟ ಮಾಡೋಣ ಅಂತ, ಬಟ್ ಬರ್ತಾನೆ ಇರಲಿಲ್ಲ. ಅವಾಗ ನನಗೂ ಸಿಟ್ಟು ಬಂತು, ಕಿಕ್ ಮಾಡೋಣ ಅಂತ. ನಾನು ಕಿಕ್ ಮಾಡೋಣ ಅಂತ ಹೋದೆ, ಬಟ್ ಗುಡಿಯ ಹೇಳಿದ್ದು ಕಿಕ್ ಮಾಡೋಕೆ ಹೋಗ್ಬೇಡ, ನಾನು ವಿಚಾರಿಸ್ತೀನಿ ನೋಡ್ಬಿಟ್ಟು ಆಮೇಲೆ ಕಿಕ್ ಮಾಡ್ತೀನಿ ಅಂತ. ಆ ಥರ ಬ್ರೋ. ನೀವು ಕೇಳಿ ಇಲ್ಲಿ, ಇವಾಗ ಗಿಲ್ಡಿಗೆ ಆ್ಯಡ್ ಮಾಡ್ಕೋತೀನಿ. ಬಟ್ ಏನು ಗೊತ್ತಾ, ನೆಕ್ಸ್ಟ್ ಟೈಮಿಂದ ಇನ್ವೈಟ್ ಮಾಡಿದಾಗ ಬನ್ನಿ ಮತ್ತು ಗಿಲ್ಡ್ ವಾರ್ ಆಡಿ, ಓಕೆನಾ? ಮತ್ತು ನೀವೇನು ಮೀನ್ಸ್ ನಾನು ಕರ್ದಾಗ ಬರಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಏನು ನೀವು ಸಿಟ್ ಮಾಡೋದು ಹೇಳಿ? ಇಲ್ಲ ಬ್ರೋ, ಅದು ಒಂಥರ ಬೇಜಾರಾಗುತ್ತಲ್ವಾ. ಸಬ್ಸ್ಕ್ರೈಬ್ ಆಗಿ ಮಾಡಿದಾದ್ಮೇಲೆ ಸ್ವಲ್ಪ ದಿನ ಅಂದ್ರೆ ನಾನ್ ಮೆಸೇಜ್ ಮಾಡ್ತಿದ್ದೇನೆ, ನೀವು ಮೆಸೇಜ್ಗೆ ರಿಪ್ಲೈ ಕೊಡ್ತಿರ್ತೀರ. ರಿಪ್ಲೈದು ಬೇರೆ ವಿಷಯ ಬ್ರೋ. ನಾನು ಒಂದಲ್ಲ ಎರಡಲ್ಲ ಮೆಸೇಜ್ಗಳು ತುಂಬ ಬರುತ್ತೆ. ಇವಾಗ ನಿನಗೇನೆ ಒಬ್ಬ ಇಬ್ಬರು ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ತೀಯ, ಒಟ್ಟಿಗೆ ನಿನ್ಗೊಂದು 50-100 ಮೆಸೇಜ್ ಬಂದರೆ ನೀನೇನು ಅನಿಸುತ್ತೆ, ಆಯಿತು 50 ಮೆಸೇಜ್ ಬರುತ್ತೆ, 50 ಮೆಸೇಜ್ಗೂ ನೀನು ರಿಪ್ಲೈ ಕೊಡ್ತೀಯ ಅಂತ ಇಟ್ಕೊ. ಅದೇ 50 ಮೆಸೇಜ್ ಮತ್ತೆ ನೀನು ರಿಪ್ಲೈ ಕೊಟ್ಟಿದ್ದಕ್ಕೆ ಮತ್ತೆ ಮೆಸೇಜ್ ರಿಪ್ಲೈ ಬಂದಿರುತ್ತೆ, ಅವಾಗ ನಿನ್ನ ಕೈಲಿ ಕೊಡೋಕ್ಕಾಗುತ್ತಾ? ಅಲ್ಲ ಬ್ರೋ, ಒನ್ ರಿಪ್ಲೈ ಆದ್ರೂ ಅಲ್ಲಿ ನೀನು ಒಬ್ಬ ಒಂದು ರಿಪ್ಲೈ ಅಂತೀಯ. ಇದೇ ಥರ ಇನ್ನೂ 49 ಜನನೂ ಒಂದು ರಿಪ್ಲೈ ಅಂತಲೇ ಹೇಳಿದರೆ ಎಲ್ರಿಗೂ ಹೇಗೆ ರಿಪ್ಲೈ ಕೊಡಲಿ? ನಾನು ಫ್ರೀ ಆದಾಗ ಮಾತ್ರ ಮೆಸೇಜ್ ಓಪನ್ ಮಾಡಿ ಕೊಡೋರಿಗೆ ಕೊಡ್ತೀನಿ ರಿಪ್ಲೈ. ಅಲ್ಲ ಇದು ಓಕೆ ಬ್ರೋ. ಅವಳು ಕಿಕ್ ಮಾಡಿದ್ದಕ್ಕೆ ಸಾರಿ ಕೇಳ್ತೀನಿ, ಬಾ ಗಿಲ್ಡಿಗೆ ಬಾ. ಬಟ್ ನೆಕ್ಸ್ಟ್ ಟೈಮಿಂದ ಕರೆದಾಗ ಬಾ, ಓಕೆನಾ? ಬಿಡು, ನಿಮ್ಗೆ ಇಷ್ಟ ಇದ್ದರೆ ಇವಾಗ ಬರ್ಬೋದು, ಇಲ್ಲ ಅಂದರೆ ಬಿಡು. ಆಯ್ತು ಬ್ರೋ, ಹಾಕು ಬ್ರೋ, ಇನ್ವೈಟ್ ಹಾಕಿ. ಬರ್ತೀಯಾ? ಹಾಕು ಬ್ರೋ ಇನ್ವೈಟ್. ಹಾಕಿದ್ದೇನೆ. ಬೇಜಾರು ಮಾಡ್ಕೋಬೇಡ, ಬಿಡು, ಸಾರಿ. ನಾನೇನು ಮಾಡ್ಲಿಕ್ಕಾಗಲ್ಲ. ಬಟ್ ನನಗೂ ಅಷ್ಟೇ ಸಿಟ್ಟು ಬರುತ್ತೆ, ಗಿಲ್ಡಲ್ಲಿ ಇರೋರೆಲ್ಲ ಕಿಕ್ ಮಾಡೋಣ ಅಂತ. ಇನ್ವೈಟ್ ಮಾಡ್ತಾನೆ ಇರ್ತೀನಿ, ಗ್ರೂಪ್ಗೆ ಹೋಗ್ತಾರೆ, ಪ್ಲೇಯಿಂಗ್ ಹೋಗ್ತಾರೆ, ಅವಾಗ ನಾನೇನು ಮಾಡಲಿ? ಆಯ್ತು ಬ್ರೋ. ಮತ್ತು ಇದು ಮೆಸೇಜ್ ತಮ್ಮಿದ್ರೆ ಬಾ ನೋವು ಅದು ಇದು ಅಂತ ಏನೇನೋ ಮೆಸೇಜ್. ನಾನಲ್ಲ ಬ್ರೋ, ನನ್ನ ತಮ್ಮ. ಬಿಡಿ, ಅರ್ಥ ಆಯಿತು. ಒಂದು ಕಷ್ಟ ಮಾಡೋಣ, ಬರ್ತೀರಾ? 1v1 ಆಯ್ತು ಬ್ರೋ, ಕ್ರಿಯೇಟ್ ಮಾಡ್ತೀನಿ, ಸೋಲೋ ಇರಿ. When they hear that the thing goes bang, bang,
jump up and they run when they hear that the thing goes bang. Bang, do my one, love do it gang. Jump up bang in the club, no wallet. No wallet, let me walk do for it. Let me this the run. You want me on the wing like Morris, but I'm still in the floor, that's Morris. In a 4x4 West London, get money. They chicks and shit, but my hoes don't love me. We hit back quick so they can't stay comfy. 3, 2, 1, when I back this pumpy. Sound of the speaker, the whole got jumpy. Hold tight, could the ride too bumpy. I beg bro, crash this car if you love me. I said don't hit that man in the passy. Close the distance, then a man gets flashy. Still fidgeting cause it might go bang. They run with this to the 4-4 in my hand. Fill it up, bang. Slammed in the way, don't use his hand. Making my feeling, she a poster. Once it hard, then freaky. Don't play games till the game's too easy. Don't tease me, just please me. Karma, let's see rich ups gonna run faster. We don't sing like them like a pastor. Straight after, they don't tune no more by the costa. Out here 247, I'm a grafter. Shave these ups like a barber. Surely you're gonna need more than a plaster. Bakamazsın bize dik dik. Kaç kilo ettik, kaç şişe siktik. Sweep up the ups like pislik. We side to the disc to the chislik. North London bizi biliyor. Sen Thailand bizi metres. Get back gang biz get back success. So boss up on my son. They run when they hear that the thing goes bang. Bang. Do my one, love do it gang. Jump up cars or jump up bang. They run when they hear that the thing goes bang. Bang. Do my one, love do it gang. Jump up cars or jump up bang. Shit, you speak when I hop out. Splash a G and I duck out. When I get it done, I don't call out. And I smoke my weed till I pass out. Got a lot of boxes, don't run out. Call the number and find out. If they want me, I just turn around. Grab a shoulder and I fly out. Chill with Tony, no weed, coco. Still around for the popo. Lost and sending the motor. Feel like winning a lotto. Crazy bitch, yeah, she loco. Man be sweet, she go choco. Feds ain't getting a photo. I eat that shit, you know. We run when they hear that the thing goes bang. Bang, do my ones, I do it gang. Jump out cars or jump out bang. They run when they hear that the thing goes bang. Bang, do my ones, I do it gang. Jump out cars or jump out bang. Rolex with more than one, hands in the air when I land. Can't bang when I also for fun. Ride on Aussie, watching dumb. One in the back, MK in the front. I been involved with washing. Oh la la, ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ಹಲೋ ಬ್ರೋ, ಹಲೋ. ಹೇಳಿ ಬ್ರೋ. ಆಯ್ತು ಬ್ರೋ, ಆಡಿ. ಏನು ಆಡಿ ಬ್ರೋ? ನೆಟ್ವರ್ಕ್ ಇರಲಿಲ್ಲ ಬ್ರೋ. ಹೇಳು ಬ್ರೋ. ನಿನಗೆ ಒಂದು ವಿಡಿಯೋ ಅಪ್ಲೋಡ್ ಆದಮೇಲೆ ವಿಡಿಯೋದ ಲಿಂಕ್ ಕಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡು, ಅವಾಗ ನಿಂಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ ಬ್ರೋ. ಬ್ರೋ ಏನು ಗೊತ್ತಾ, ಹೇಳಿ ಬ್ರೋ. ರಿವೆಂಜ್ ತಗೊಳ್ಬೋದಾ ಬ್ರೋ? ಏನ ರಿವೆಂಜ್ ಬ್ರೋ? ಜಸ್ಟ್ ಫ್ರೆಂಡ್ಲಿ ಆಡಿದ್ದು ನಾನು. ನೀವು ನೂಬು ಗೀಬ್ ಅಂತ ಹೇಳಿದ್ರಿ, ಅದು ಬೇರೆ. ಹಾಗೆ ಸುಮ್ಮನೆ ಆಡಿ. ಬ್ರೋ. ಕಷ್ಟ ಮಾಡೋ ಕರೀರಿ, ನಾನು ಬರ್ತೀನಿ. ಓಕೆನಾ? ಓಕೆ ಬ್ರೋ. ನನ್ನ ನಡುವೆ